ಅಲ್ಲಿನ ಕಲ್ಲು ಹೊಡೆಯೋನೊಬ್ಬನಿಗೆ ಒಂದು ದೊಡ್ಡ ಬಂಡೆಗಳನ್ನು ಹೊಡೆಯುವಂಥ ಒಂದು ಕೆಲಸ ಕೊಡ್ತಾರೆ. ಅವನು ಹತೋಡಿಯಿಂದ ಮತ್ತು ಉಳಿಯ ಸಹಾಯದಿಂದ ಅದನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತಾನೆ. ಅವನು ಮೊದಲನೇ ಏಟ್ ಹಾಕ್ತಾನೆ, ಎರಡನೇ ಏಟ್ ಹಾಕ್ತಾನೆ, 10ನೇ ಏಟ್ ಹಾಕ್ತಾನೆ, 50ನೇ ಏಟ್ ಹಾಕ್ತಾನೆ. 100 ಹೊಡೆತಗಳನ್ನು ಕೊಟ್ಟರೂ ಕೂಡ ಆ ಬಂಡೆಗಳು ಹೊಡೆಯೋದೇ ಇಲ್ಲ. ಎಲ್ಲರೂ ಅವನನ್ನು ನೋಡಿ ನಗೋದಕ್ಕೆ ಶುರು ಮಾಡ್ತಾರೆ. ಯಾರಿಗೂ ಆಗದೆ ಇರುವಂಥ ಕೆಲಸನ ನಿನ್ನೆ ಕೊಟ್ಟಿದ್ದಾರೆ, ನೀನೆಂಥ ಮೂರ್ಖ, ಇದನ್ನು ಯಾಕೆ ಒಪ್ಕೊಂಡೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಬೇಜಾರು ಮಾಡ್ಕೊಳ್ಳಲ್ಲ. ಅವರ ಮಾತಿಗೆ ಕಿವಿಗೊಡ್ದೆ ಇನ್ನೊಂದು ಏಟನ್ನು ಹಾಕ್ತಾನೆ. 101ನೇ ಏಟು ಹಾಕಿದಾಗ ಆ ಬಂಡೆಗಲ್ಲು 2 ಪಾರ್ಟಾಗಿ ಹೊಡೆದೋಗುತ್ತೆ. ಹಾಗಾದರೆ ಆ ಬಂಡೆಗಲ್ಲು ಹೊಡೆದಿದ್ದಕ್ಕೆ ಕಾರಣ ಏನು? ಆ 101ನೇ ಏಟ ಅಥವಾ ಮೊದಲನೇ ಏಟಿಂದ ಅವನು ಹೊಡೆದಿರೋದು? ಬರೀ 101ನೇ ಒಂದೇ ಏಟಿಂದ ಆ ಬಂಡೆಗಲ್ಲು ಹೊಡೆದಿಲ್ಲ. ಅವನು ಹಾಕಿರೋ ಪ್ರತಿಯೊಂದು ಏಟು ಕೂಡ ಆ ಬಂಡೆಗಲ್ಲು ಹೊಡೆಯೋದಕ್ಕೆ ಕಾರಣ ಆಗಿದೆ. ಅದೇ ಥರ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಗುರಿನ ನೀವು ಇಟ್ಕೊಂಡ್ರೂ ಕೂಡ ಅದನ್ನು ಅಚೀವ್ ಮಾಡಬೇಕು ಅಂದರೆ ಬರೀ ಒಂದು ಪ್ರಯತ್ನ ಸಾಕಾಗಲ್ಲ. ನೀವು ಪಡೋ ಪ್ರತಿ ಪ್ರಯತ್ನದಲ್ಲೂ ಕೂಡ ಉತ್ತಮರಾಗ್ತಾ ಇರ್ತೀರ, ನಿಮ್ಮ ಗುರಿ ಕಡೆಗೆ ನೀವು ಸಾಗ್ತಾ ಇರ್ತೀರ. ಆಗಲೇ ಜಯ ಸಿಗೋದು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಅದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ